ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ನಿರಂಜನ್ ಹಿರೇಮಠ ಅವರ ಪುತ್ರಿ ನೇಹಾ ಹಿರೇಮಠ ಇವತ್ತಿಗೆ ನಮ್ಮನ್ನಗಲಿ 4 ದಿನಗಳ ಕಳೆದಿವೆ. 4 ದಿನಗಳ ಕಾಲ ಅವರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಿದೆ. ನಾಡಿನ ಅನೇಕ ಮಠಾಧಿಪತಿಗಳು, ರಾಜಕೀಯ ಮುಖಂಡರು, ಗಣ್ಯರು ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕೂಡ ಅನೇಕ ಮುಖಂಡರು ಅವ್ರ ಮನೆಗೆ ಬರುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮಾತಾಡೋಕ್ಕೆ ನಿರಂಜನ್ ಹಿರೇಮಠ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಯಾರೆಲ್ಲ ಬರ್ತಾರೆ, ಏನು ಮಾಹಿತಿ ಇದೆ? ಈಗ ತಾನೇ ಬೆಳಗ್ಗೆ ನನಗೆ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಶಾಸಕರು MLA ಮಹೇಶ್ ತೆಂಗಿನಕಾಯಿ ಅವರು ಫೋನ್ ಮಾಡಿದರು. ಮತ್ತು ಈ ಕೇಂದ್ರ ನಾಯಕರು BJP ಅಧ್ಯಕ್ಷರು JP ನಡ್ಡಾ ಸಾಹೇಬರು 3 ಗಂಟೆಗೆ ಲ್ಯಾಂಡ್ ಆಗ್ತಾರಂತೆ. ಮತ್ತು ಅವರು ನೇರವಾಗಿ ನಮ್ಮ ಮನೆಗೆ ಬರ್ತಾರೆ, ನಮಗೆ ಸಂತಾನ ಹೇಳಕ್ಕೆ ಬರ್ತಾರೆ ಅಂತ ಹೇಳಿದರು. ಇವತ್ತು ಈಗ ನಮ್ಮ ಪರ್ಮಿಷನ್ ಕೇಳಿದ್ರು. ನಾವು ಅವ್ರಿಗೆ ಏನು ಪರ್ಮಿಷನ್ ಕೊಡೋಂಥ ವ್ಯಕ್ತಿ ಅಲ್ಲ. ಅವ್ರಿಗೆ ಭಾಳ ನೋವಾಗೈತಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಮತ್ತೇನಂದ್ರೆ ನಿಮ್ಮ ಮನೇಲಿ ನಿಮ್ಮ ಮಗಳ ನಿಮಗೆ ಏನು ಅನ್ನಿಸ್ತಿದ್ರು ಏನು ಶುಭ ಕಾರ್ಯಕ್ಕೆ ಬಂದರೆ ಖುಷಿ ಇರ್ತಿತ್ತು. ನಂದು ಆ್ಯಕ್ಚುಲಿ ನನ್ನ ಭಾಳ ದಿವಸದಿಂದ ನಮ್ಮ ಮನೆ ಕಾರ್ಯಕ್ರಮ ಆಗಿದ್ದಿಲ್ಲ. ನಾನು ಒಬ್ಬ ಸೋಷಲ್ ವರ್ಕರ್ ಇರೋದ್ರಿಂದ, ಒಂದು ಕಾರ್ಪೊರೇಟರ್ ಇರೋದ್ರಿಂದ ನಾನು ಆಕಿನ ಮದುವೆ ಟೈಮ್ನಾಗ ನಾನು ಎಲ್ಲ ನಾಯಕರನ್ನು ಕರೆಸ್ಬೇಕಂತಿತ್ತು. ಆಕಿದು ಒಂದು ಮದುವೆ ಪಾಪ ನೀನು ಮಾಡಿಕೊಡ್ಬೇಕು, ನೀ ಮಾಡಿದ್ರೆ ಅಚ್ಚುಕಟ್ಟು ಮಾಡ್ತೀವಿ, ನಮಗೆ ಬೇಕಾದ ಜನ ಕರೆಸ್ಬೋದು. ಮತ್ತು ಎಲ್ಲ ಶರಣರನ್ನು ಒಂದು ದಿವಸ ಕಾರ್ಯಕ್ರಮ ಮಾಡೋನು, ಎಲ್ಲ VIPs ನಮ್ಮ ವ್ಯಾಪಾರಸ್ಥರನ್ನ ಒಂದು ಕಡೆ ಕೂಡ್ಸೋನು ಒಂದು ದಿವಸ. ಆಮೇಲೆ ನಿಮ್ಮ ಸಾರ್ವಜನಿಕ ವಾರ್ಡ್ನವರಾಗಲಿ ನೀನು ಎಲ್ಲರನ್ನೂ ಒಂದು ಸಲ ಕೂಡಿಸಿ ಕಾರ್ಯಕ್ರಮ ಮಾಡೋಣ ಅಂತ ಪ್ಲ್ಯಾನ್ ಜೊತೆಗಿತ್ತು. ಡಿಸೆಂಬರ್ಗೆ ಅವಾಗ ಕೂಡಿಸ್ಬೇಕಂತಿತ್ತು. ಅದಕ್ಕೆ ಬಿಫೋರ್ ಒಂದು 6 ತಿಂಗಳ ಮೊದಲೇ ಎಲ್ಲ ನಾಯಕರು ಎಲ್ಲರೂ ಬಂದು ಹೊಂಟಾರ. ಅವ್ರಿಗೆ ಆಕಿನ ಭಿನ್ನಾಗಿ ಕೊಟ್ಟಿದ್ಲು ಶರಣರಿಗೆ, ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ರಿ ಅಜ್ಜಾರ ಅಂತೇಳಿ ಬರೀ ಜಗಳ ಮಾಡ್ತಿಲ್ಲ. ಅವ್ರು ಕೂಡ ಯಾವ ಬರ್ತೀರ ಅಜ್ಜಾರ, ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ಬೇಕು, ತಾವು ಬರೋಂಗಿಲ್ಲ. ಅವರು ಚೇಷ್ಟೆ ಮಾಡ್ತಿದ್ರೆ, ಏನು ಬಿಡಲೇ ನೀ ಹೇಳ್ತಿ, ನಿಮ್ಮ ಅಪ್ಪನ ನಿಮ್ಮ ಮನೆಯಾಗ ಇರೋಂಗಿಲ್ಲ, ಎಲ್ಲರ ಹೋಗ್ಬಿಡ್ತಾನೆ. ಇಲ್ಲರಿ ಅಜ್ಜಾರ ಇರೋಕೆ ಹೇಳ್ತೀನಿ ರೀ ಅಪ್ಪಾಜಿಗೆ, ನೀವು ಬರ್ರಿ ಅಂತೇಳಿ ಶಿರಟ್ಟಿ ದೊಡ್ಡ ಅಜ್ಜಾರ ನಿನ್ನೆ ಬಂದು ಅದನ್ನ ಹೇಳಿದ್ದಾರೆ. ಇಲ್ಲ ನಾವು ಇಬ್ಬರು ಬರ್ತೀವಿ ಅಂತ ಆ ಮಾತು ಕೊಟ್ಟಿದ್ರು. ನಿನ್ನೆ ಇಬ್ಬರು ಬಂದರೆ ಈ ರೀತಿ ಘಟನೆ ನಮಗೆ ಭಾಳ ನೋವು ತಂದೈತಿ. ಅದೇ ರೀತಿ ಭಾಳ ನಾಯಕರು ಕೂಡ ನನಗೆ ಭಾಳ ಅವ್ರು ಬರೋದು ನೋಡಿದ್ರೆ 15 ಆಗಸ್ಟಿಗೆ ಹುಟ್ಟಿದ್ಲಕ್ಕೆ ದೊಡ್ಡ ಹೆಸರು ಮಾಡಿ ಅಂತ್ಯಕ್ರಿಯೆಯನ್ನು ಮಾಡಿಕೊಂಡ್ಲೆ. ಈಗೂ ಕೂಡ ದೇಶವ್ಯಾಪ್ತಿಯಾಕಿನ್ನ ನಮ್ಮ ದೇಶದ ಮಗಳಕ್ಕೆ ಅನ್ನೋ ಎಲ್ಲ ಜನ ರಾಷ್ಟ್ರೀಯ ನಾಯಕರು ಬರೋ ಅಷ್ಟರ ಮಟ್ಟಿಗೆ ಮಗಳು ಕೊಲೆ ಚರ್ಚೆ ಆಗ್ತಿದೆ. ಇದು BJP ನಾಯಕರು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರು ಯಾವ್ದಾದ್ರು ಮನೆಗೆ ಬರ್ತೀವಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರಾ? ಅಟ್ಲೀಸ್ಟ್ ಫೋನಲ್ಲಾದರೂ ಮಾತಾಡ್ತಿದ್ದಾರಾ? ರೀತಿ ಎಲ್ಲ ಏನು ಇದಾಗಿಲ್ಲ. ಎಲ್ಲ ನಾಯಕರು ಪಕ್ಷಾತೀತವಾಗಿ ನನಗೆ ಬಂದು ಸ್ವಂತ ಹೇಳಿದ್ದಾರೆ. ಮತ್ತು ಈ ಒಂದು ಕಾಂಗ್ರೆಸ್ ಮಂತ್ರಿಗಳು ಕೂಡ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಿಮ್ಮ ಜೊತೆ ಅದೇ ಅಂತ ನನಗೆ ನನ್ನ ಮನೆಯವರಿಗೆ ಕೂಡ ಧೈರ್ಯ ತುಂಬೋದು. ಅವ್ರ ಜೊತೆಗೆ ಪೊಲೀಸ್ ಕಮಿಷನರು ಬಂದರು, ಮತ್ತು ಕೋನರೆಡ್ಡಿ ಸಾಹೇಬರು ಬಂದರು, ಮತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಯಿತು. ಅನೇಕ ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ. BJP ಜಗದೀಶ್ ಶೆಟ್ಟರು ಬಂದಿರು. ಯಾರು ಬಂದಿಲ್ಲ ಅಂತೇಳಿ ನಾನು ಹೇಳಕ್ಕೆ ನನಗೆ ಇಚ್ಛೆ ಇಲ್ಲ. ಜಾತ್ಯತೀತ ಪಕ್ಷಾತೀತವಾಗಿ ಬರ್ತಾಯಿದ್ದಾರೆ. ಅದಕ್ಕೆ ದಯಮಾಡಿ ರಾಜಕೀಕರಣ ಅಂತೂ ಯಾವುದೂ ಇದೇ ಇಲ್ಲ. ಅವ್ರಿಗೆ ನೋವಾಗಿದೆ ಇದನ್ನು ನೋಡಿ. CM ಹೋಮ್ ಮಿನಿಸ್ಟರ್ ಸಾಂತ್ವನಾದರೂ ಹೇಳಿದ್ರ? ಈಗ ತಾನೇ ನನಗೆ ನಿನ್ನೆ ಸಾಯಂಕಾಲ ಮಾಧ್ಯಮ ಮಿತ್ರರು ಯಾರು ಹೇಳಿದರು, ನಾಳೆ ಮೋಸ್ಟ್ಲಿ CM ತಮ್ಮ ಮನೆಗೆ ಬರ್ಬೋದು ಅನ್ನೋ ಸಂದೇಶ ಹೇಳಿದರು. ನನಗಷ್ಟು ಸಂಪೂರ್ಣ ಮಾಹಿತಿ ಇಲ್ಲ. ಅವರು ಕೂಡ ಮನ್ಸಿನ ಮೇಲೆ ತೊಗೊಂಡು ನೇರವಾಗಿ ಕಾಣ್ತೀನಿ ಅನ್ನೋ ವಿಚಾರ ಹೇಳಿದ್ದಾರೆ CM ಅವರು. ಇನ್ನೂ ಏನೋ ನನಗೆ ಬರುವ ಮಾಹಿತಿ ಸಿಕ್ಕಿಲ್ಲ. ಈಗ ನಡೀತಿರೋ ತನಿಖೆ ತಮಗೆ ತೃಪ್ತಿ ಇದೆಯಾ? ನಿಮಗೆ ಈಗ 4 ದಿನ ಆಯಿತು ಕೊಲೆಯಾಗಿ. ಅದಕ್ಕಿಂತ ಬಿಫೋರ್ ಫಯಾಜ್ ತಮಗೆ ಫೋನ್ ಮಾಡಿದ್ದ, ಅವಳನ್ನು ಕಾಲೇಜಿಗೆ ಕಳಿಸ್ಬೇಡ ಅಂತ ಹೇಳಿದ್ದಂತೆ. ನಿಜಾನ ಇದೆಲ್ಲ ಈ ರೀತಿ ಅವನು ಒನ್ ಸೈಡ್ ಲವ್ ಇರೋದ್ರಿಂದ ಅವ ಎಲ್ಲರಿಗೂ ಟ್ರೆತ್ ಕೊಟ್ಟಾನೆ. ಯಾರಿಗಿಂತವ್ರಿಗೆ ಮಾತಾಡಿಲ್ಲ ಅಂತಲ್ಲ, ಅವನಿಗೆ ಎಲ್ಲಿ ತಿಳಿತೈತಿ ಏನು ಮಾಡಬೇಕು ಎಲ್ಲ ಪ್ರಯತ್ನ ಮಾಡ್ಯಾನ ಅವನು. ಆಕಿನ ಬುಟ್ಟ ಹಾಕೋಬೇಕಂತೇಳಿ ಆಕೆ ಯಾವ ಕಾರಣಕ್ಕೂ ಬಗ್ಗಿಲ್ಲ. ಅಂಥ ಒಂದು ಇವನ್ನೆಲ್ಲ ನೋಡಿದಾಗ ಪ್ರತಿಯೊಬ್ಬರು ಕೂಡ ಏನು ದಿಕ್ಕು ಬೀಳುವಂಥ ನಮಗೆ ರಿಪೋರ್ಟ್ ಸಿಗತ್ತಾವೆ. ನನಗೆ ಕೂಡ ಆಶ್ಚರ್ಯ ಆಗಿದೆ. ಈ ರೀತಿ ವಿಕೃತ ಮನಸ್ಸು ಸ್ಟೂಡೆಂಟ್ನಲ್ಲಿ ಇರ್ತೈತಿ.
ಅವ್ರ ಮನೆತನದಾಗ ಈಗ ಎಲ್ಲಿ ತನಕ ನನಗೆ ಈಗ ಸೋಷಿಯಲ್ ಮೀಡ್ಯಾದಾಗ ನಾನು ನಿನ್ನೆ ನೋಡಿದೆ, ಅವರ ಸಿಸ್ಟರ್ ಕೂಡ ಇದಕ್ಕೆ ಪ್ರವೋಕ್ ಮಾಡ್ಯಾರ. ಮತ್ತು ಅದ್ರ ಜೊತೆಗೆ ಅವ್ರ ತಾಯಿ ಮಾಡಿದ್ದಾರೆ. ಒಂದು ಶಿಕ್ಷಣ ಇಲಾಖೆ ಒಂದು ಶಿಕ್ಷಕಿಯಾಗಿ ಅವ್ರ ತಂದೆ ಕೂಡ ಇದನ್ನು ತಗೊಂಡು ಆ ವಿಕೃತ ಮನಸ್ಸು ಹಂಗಿದ್ದಾಗ ಅವನ್ನ ಸ್ವಯಂ ಪ್ರೇರಣದಿಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ಬೇಕಾಯ್ತು. ನಮ್ಮ ಮಗಳ ಬಲಿ ತಗೊಳ್ಳೋ ತನಕ ಅವರು ಕೂಡ ಬೆಳಕಿಗೆ ಬರಲಾರ್ದಂಗೆ ಕಾಣ್ಕೊಂಡಾರ. ಕೊಲೆ ಮಾಡೋ ಹಿಂದಿನ ದಿನಗಳ ಕೆಳಗೆ 2-3 ದಿನದ ಕೆಳಗೆ ನಿಮಗೆ ಫೋನ್ ಮಾಡಿದ್ನಂತೆ, ಕಾಲೇಜಿನಲ್ಲಿ ಮೀಟ್ ಮಾಡೋಕ್ಕೆ ಹೋಗಿದ್ನಂತೆ. ಆ ಟೈಮ್ನಲ್ಲಿ ಅವಳು ಇಲ್ಲ ನಾನು ನಿನ್ನ ಜೊತೆ ಮಾತಾಡಲ್ಲ ಅಂತ ಹೇಳಿದ್ನಂತೆ. ಅವಾಗ ನಿಮಗೆ ಫೋನ್ ಮಾಡಿದ್ನಂತೆ, ಇದು ನಿಜಾನ? ಇಲ್ಲ, ಅದ ರೀತಿ ನನಗೇನು ಮಾತಾಡಿಲ್ಲ. ಹಿಂದಕ್ಕೆ ನನಗೆ ಈ ರೀತಿ ನಿಮ್ಮ ಮಗಳ ನಾನು ಪ್ರೀತಿಸ್ತೇನೆ, ನಿಮ್ಮ ಸಮಾಜಕ್ಕೆ ಕನ್ವರ್ಟ್ ಆಗಿ ನಾನು ಇದು ಮಾಡ್ತೀನಿ, ನೀವು ಮಾಡಿಕೊಡಿ ಅಂತ. ಆ ಥರ ನಮ್ಮ ಸಮಾಜದಾಗ ಇರೋಂಗಿಲ್ಲ. ನೀವು ಕಾಲೇಜ್ ಬೆಸ್ಟ್ ಫ್ರೆಂಡ್, ಎಲ್ಲರೂ ಕೂಡ್ಕೊಂಡು ನೀವು ಕ್ಲಾಸ್ಮೇಟ್ಗಳದಿರಿ. ಈ ರೀತಿ ನೀವು ವಿಚಾರ ಇಟ್ಕೋಬಾರ್ದು. ಇದೊಮ್ಮೆ ಮಾಡಿಪ್ಪ, ಹಿಂಗೆ ಮಾಡೋಕ್ಕೆ ಹೋಗ್ಬೇಡ, ನೀನು ಒಳ್ಳೆ ಭವಿಷ್ಯ ಕಟ್ಕೋ, ನೀನು ಭವಿಷ್ಯ ನೋಡ್ಕೋ, ಈ ಯಾವ ಹುಡುಗಿಯರ ಸವಾಸಕ್ಕದು ಬೆಳಕ್ಕೆ ಹೋಗ್ಬೇಡ. ನಮ್ಮ ಮನ್ಯಾಗೂ ನಮ್ಮ ಸಮಾಜನಾಗೂ ಯಾರು ಒಪ್ಪಂಗಿಲ್ಲ, ಮತ್ತು ಆಕಿನೂ ಕೂಡ ಯಾವ ರೀತಿಯೂ ಇದಕ್ಕೆ ಇಳಂಗಿಲ್ಲ ಅಂತ ಮೊದಲೇ ನಾನು ಕೂಡ ಹೇಳಿದ್ದೆ. ಕರೆ ಈ ತನಿಖೆ ಈಗ ತಮಗೆ ತೃಪ್ತಿ ಇದೆಯಾ? ಇಲ್ಲಿವರೆಗೂ ನಡೆದಿರ್ತಕ್ಕಂಥ ತನಿಖೆ ಇಲ್ಲಿವರೆಗೂ ನಡೀತಾ ಇದೆ. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆದರೆ ಈ ಕೇಸ್ ಯಾವುದೂ ಕೂಡ ಲೋಪದೋಷ ಆಗಲಾರ್ದೆ ಮುಂದೂ ಕೂಡ ಅವನಿಗೆ ಗಲ್ಲಿಗೇರಿಸುವಂಥ ಏನೇನು ಬೇಕು ಅವನ್ನೆಲ್ಲ ಎವಿಡೆನ್ಸ್ ಸರಿಯಾಗಿ ಚೆಕ್ ಮಾಡಿ, ಮತ್ತು ಯಾರ್ಯಾರೀಗ ಹೇಳಿಕೆ ಕೊಟ್ಟು ಪೋಸ್ಟ್ ಮಾಡಿ ಯಾರ್ಯಾರು ಪ್ರವೋಕ್ ಮಾಡ್ಯಾರಲ್ಲ ಅವ್ರನ್ನೆಲ್ಲರನ್ನೂ ಕೂಡ ಅದಕ್ಕೆ ಕೇಸಿಗೆ ಇನ್ವಾಲ್ವ್ಮೆಂಟ್ ಮಾಡಬೇಕು. ಅಂದಾಗ ಮಾತ್ರ ಅವರ ಆತ್ಮಕತ್ತು ಮತ್ತು ನಮ್ಮ ಮಂತನಿಗೆ ನ್ಯಾಯ ಸಿಕ್ಕಂಗೆ ಆಕೈತಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಂಗೆ ಆಕೈತಿ. ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ಕೋಬೇಕು. ಈಗ ಸದ್ಯ ನನಗೆ ಬಂದಂಥ ಮಾಹಿತಿ ಅವ್ರ ಸಹೋದರಿ ಆಯಿತು, ಅವ್ರ ತಾಯಿ ತಂದೆ, ಅವ್ರ ಶಿಕ್ಷಣ ಇಲಾಖೆದಾಗ ಅದರ ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಮಾಡಿ ಅವ್ರನ್ನ ಇಮಿಡಿಯೇಟ್ಲಿ ಅವ್ರನ್ನೂ ಅರೆಸ್ಟ್ ಮಾಡ್ಬೇಕಂತ ನಾನು ಬೇಡಿಕೆ ಮಾಡ್ತೀನಿ. ಅದ್ರ ಜೊತೆಗೆ 4-5 ಮಂದಿ ಹೆಸರು ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೀನಿ. ಅವ್ರು ಭಾಳ ಹಿನ್ನೆಲೆ ಇಟ್ಕೊಂಡು ಭಾಳ ಸಂಚು ವತಿಯಿಂದ ಅವರಿಗೆ ಸಹಾಯ ಮಾಡ್ಯಾರ. ಭಾಳ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದವರು ಮತ್ತು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದ್ದವರು ಮತ್ತು ಹಣ ಇದ್ದವರು ನನಗೆ ಸಹಾಯ ಮಾಡ್ಯಾರ ಅಂತ ನನಗೆ ರಿಪೋರ್ಟ್ ಬಂದೈತಿ. ಈ ಮಟ್ಟಕ್ಕೆ ಅವ ಹುಬ್ಬಳ್ಳಿಯಾಗ ಬಂದು ಮಾಡ್ಬೇಕಂದ್ರೆ ಮುನ್ನೋಳಿಂದ ಬಂದು ಹುಬ್ಬಳ್ಳಿಗೆ ಒಂದು ಬ್ಯಾಕ್ಔಟ್ ಆಗಿದ್ದು. 2 ವರ್ಷದಿಂದ ನಾವು ಕಾಲೇಜ್ ಬರ್ತಿದ್ದಿಲ್ಲ. ಬಟ್ ಅವ್ರನ್ನೆಲ್ಲ ಯಾರು ಸಂಚಾಕಿ ಪ್ಲ್ಯಾನ್ ಮಾಡಿ ಆಕಿನ ಫಾಲೋಅಪ್ ಮಾಡಿ ಆಕೆ ಪ್ರತಿ ಒಂದು ಹೆಜ್ಜೆ ನಮ್ಮ ಮನೆತನ ಬಗ್ಗೆ ಎಲ್ಲ ಅಬ್ಸರ್ವ್ ಇಟ್ಕೊಂಡು ಈ ಒಳ್ಳೆ ಸಂಚಾಕಿ ಹಾಕಿ ಮೋಸ ಮಾಡ್ಯಾರ. ಅವ್ರಿಗೇನೂ ಕೂಡ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕಂತ ನಾ ಕೇಳ್ತೀನಿ. ಇದು ಕೇವಲ ಫಯಾಜ್ ಮಾಡಿರ್ತಕ್ಕಂಥ ಕೆಲಸ ಅಲ್ಲ, ಅವನ ಹಿಂದೆ ಬಹಳ ಜನ ಇದ್ದಾರೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಾರೆ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದ್ದಾರೆ. ಅವ್ರನ್ನೂ ಕೂಡ ಈ ಕೇಸ್ನಲ್ಲಿ ಇನ್ವಾಲ್ವ್ ಮಾಡಬೇಕು ಅನ್ನೋದು ನಿರಂಜನ್ ಹಿರೇಮಠ ಅವರ ಆಗ್ರಹ. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.